ಇದುವರೆಗೂ ಬೇಲೂರು ವಿಧಾನಸಭಾ ಕ್ಷೇತ್ರವನ್ನು ಆಳಿದ ಯಾವ ಶಾಸಕರು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಔತಣಕೂಟ ನೀಡಿರಲಿಲ್ಲ. ಹಾಲಿ ಶಾಸಕರು ತಾಲೂಕಿನ 37 ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳಿಗೆ ಇಂತಹ ವಿಶೇಷ ಕೂಟ ನಡೆಸುತ್ತಿರುವುದು ಯಾವ ಕಾರಣಕ್ಕೆಂದು ಕೆಡಿಪಿ ಸದಸ್ಯ ಚೇತನ್ ಪ್ರಶ್ನೆ ಮಾಡಿದ್ದಾರೆ. ಈ ಕುರಿತು ಮಾತನಾಡಿ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೇಲೂರು ಕ್ಷೇತ್ರ ಹಿಂದೆ ಉಳಿದಿದ್ದು, ಈ ಕ್ಷೇತ್ರವನ್ನು ಎಲ್ಲರೂ ಮೆಚ್ಚುವಂತೆ ಮಾಡುವುದೇ ನನ್ನ ಮೊದಲ ಗುರಿ. ಹಳ್ಳಿಗಳ ಉದ್ಧಾರವಾಗದೆ ಬೇಲೂರು ಪಟ್ಟಣ ಉದ್ಧಾರವಾಗುವುದಿಲ್ಲ ಎಂದು ಹೇಳಿಕೊಂಡು ಬರುತ್ತಿದ್ದ ಶಾಸಕ ಎಚ್.ಕೆ. ಸುರೇಶ್ ಅವರು ತಾಲೂಕಿನ 37 ಗ್ರಾಮ ಪಂಚಾಯಿತಿ ಅವಧಿ ಮುಗಿದು 10 ದಿನಗಳೇ ಕಳೆದಿದ್ದರೂ ಪಂಚಾಯಿತಿಗಳಲ್ಲಿ ಕೇಳುವವರಿಲ್ಲ, ಹೇಳುವವರಿಲ್ಲದಂತಹ ಪರಿಸ್ಥಿತಿ ಇದ್ದರೂ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಪಂಚಾಯಿತಿಯಲ್ಲಿ ಗೆದ್ದ ಸದಸ್ಯರುಗಳಿಗೆ ಸನ್ಮಾನ, ಮಾಂಸದ ಊಟ, ಉಡುಗೊರೆ ನೀಡಲು ಸಿದ್ಧರಿದ್ದಾರೆಂದರೆ ಮುಂದಿನ ಚುನಾವಣೆಯ ಬೆಂಬಲಕ್ಕೆ ಲಾಭ ಪಡೆಯಲು ತಂತ್ರಗಾರಿಕೆ ಹೂಡಿದ್ದಾರೆ. ಹಳ್ಳಿಗಳಲ್ಲಿ ಕುಡಿಯುವ ನೀರು, ಚರಂಡಿ, ವಿದ್ಯುತ್ ಸಮಸ್ಯೆ ಬಗೆಹರಿಸುವವರು ಯಾರು? ಅದೇ ಹಣವನ್ನು ಬೇಲೂರಿನ ಅಭಿವೃದ್ಧಿಗೆ ಬಳಸಬಹುದಿತ್ತಲ್ಲ ಎಂದು ಪ್ರಶ್ನಿಸಿದ್ದಾರೆ. ನೇಮಕ ಮಾಡಿ ಸುಮಾರು 15 ದಿನ ಆಗಿರುತ್ತೆ. ಎರಡೆರಡು ಸಲ ಆದೇಶ ಹೊರಡಿಸಿದ್ದಾರೆ ಜಿಲ್ಲಾಧಿಕಾರಿಗಳು. ಇದ್ರ ಬಗ್ಗೆ ಒಂದ್ ಸ್ವಲ್ಪನೂ ಕೂಲಂಕುಷವಾಗಿ ಗಮನಿಸ್ತಲೇ ಶಾಸಕರು ಪಂಚಾಯಿತಿ ಸದಸ್ಯರ ಅವಧಿ ಮುಗಿದಿದ್ದ ಮಾರನೇ ದಿನನ್ನೇ ಸ್ನೇಹ ಸಮ್ಮಿಲನ ಅಂತೇಳಿ ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ ಅಂತಂದ್ರೆ ಇವ್ರ ನಡೆ ಎಲ್ಲಿ ಅಂತ ಹೇಳ್ಬಿಟ್ಟು ನಾವು ಪ್ರಶ್ನೆ ಮಾಡಬೇಕು. ಆ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಶಾಸಕರು ಇದು ಸ್ನೇಹ ಸಮ್ಮಿಲನ ಕಾರ್ಯಕ್ರಮ, ಇದು ಎಲ್ಲರೂ ಬರಬೇಕು, ಎಲ್ಲ ಒಟ್ಟಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರ್, ನಾನು ನಿಮಗೆ ಒಂದು ಪ್ರಶ್ನೆ ಏನು ಅಂತಂದ್ರೆ, ನಂದು ಆಡಳಿತ ಅಧಿಕಾರಿಗಳೇ ಇಲ್ಲಂತ ಸಂದರ್ಭದಲ್ಲಿ ನೀವು ಮೊದಲನೇದಾಗಿ ಆದ್ಯತೆ ಕೊಡಬೇಕಾಗಿರೋಂಥದ್ದು ತಾಲೂಕು ಆಡಳಿತದ ಸುವ್ಯವಸ್ಥೆಗೆ. ನಿಮ್ಮನ್ನ ಜನ ಆಯ್ಕೆ ಮಾಡಿರೋದು ಶಾಸಕರನ್ನಾಕಿ ಡೆವಲಪ್ಮೆಂಟ್ ಮಾಡಲಿ, ಬೇಲೂರಿನ ಅಭಿವೃದ್ಧಿ ಮಾಡಲಿ ಅಂತೇಳಿ. ಈಗ 37 ಮಾನ್ಯ ಜಿಲ್ಲಾಧಿಕಾರಿಗಳು ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡಿ 1 ವಾರವೇ ಆಗಿದೆ, ಇನ್ನೂ ಅಧಿಕಾರಕ್ಕೆ ಬಂದಿಲ್ಲ. ಇದನ್ನೆಲ್ಲ ಕೇಳುವರಾರು? ತಾಲೂಕಿನ ಪ್ರಥಮ ಪ್ರಜೆ ಎಚ್.ಕೆ. ಸುರೇಶ್ ಅವರೇ ತಾಲೂಕಿನ ಶಾಸಕರ ಜವಾಬ್ದಾರಿ. ಆದರೆ ಅದನ್ನೇ ಮರೆತು ಪಂಚಾಯಿತಿ ಸದಸ್ಯರಿಗೆ ಗೌರವ ನೀಡುತ್ತಿರುವುದು ಸಮಂಜಸವೇ? ಅಧಿಕಾರಕ್ಕೆ ಬಂದು 2.5 ವರ್ಷಗಳು ಪೂರೈಸಿರುವ ಶಾಸಕರು ಎಷ್ಟು ಅನುದಾನ ತಂದಿದ್ದಾರೆಂದು ಶ್ವೇತಪತ್ರ ಹೊರಡಿಸಲಿ. ಬೇಲೂರಿನಲ್ಲಿ ಜಲವಂತ ಸಮಸ್ಯೆಗಳು ಕಣ್ಣಿಗೆ ಕಾಣುತ್ತಿದ್ದರೂ ಚುನಾವಣೆ ಗಿಮಿಕ್ ನಡೆಸಲು ಪಂಚಾಯಿತಿ ಸದಸ್ಯರುಗಳಿಗೆ ಹಾರತುರಾಯಿ ಹಾಕಿ ತಮ್ಮ ಕಡೆ ಸೆಳೆದುಕೊಳ್ಳಲು ರಾಜಕೀಯ ಗಿಮಿಕ್ ಮಾಡುತ್ತಿದ್ದಾರೆಂದು ತಿಳಿಸಿದರು. ಪತ್ರಿಕೆಯಲ್ಲಿ ಈ ಒಂದು ಸ್ನೇಹ ಸಮ್ಮಿಲನ ಅನ್ನೋ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಆ ಕಾರ್ಯಕ್ರಮಕ್ಕೆ ಸದಸ್ಯರುಗಳ ಆಹ್ವಾನ, ಅಂದರೆ ಪಕ್ಷ ಭೇದ ಮರೆತು ಸ್ನೇಹ ಸಮ್ಮಿಲನ ಮಾಡಬೇಕು ಅನ್ನೋ ಒಂದು ವಿಚಾರವಾಗಿ ಮಾಡಿರ್ತಾರೆ. ಇದ್ರ ಪೂರ್ವಕವಾಗಿ ನಮ್ಮ ಸದಸ್ಯರುಗಳಿಗೆ ಏನು ಮಾಡ್ತಾರಪ್ಪ ಅಂದರೆ, ಪಂಚಾಯತ್ ಅಧಿಕಾರಿಗಳು ಫೋನ್ ಮಾಡಿ ತಿಳಿಸ್ತಾರೆ, MLA ಅವರು ಕಾರ್ಯಕ್ರಮ ಕೇಳಿದ್ದಾರೆ, ತಾವು ವಿಸಿಟ್ ಮಾಡಬೇಕು ಅಂತ. ನಾವು ಅಂದ್ಕೊಳ್ತೀವಿ, ಏನಪ್ಪ ಇದು ದಿಢೀರಂತ MLA ಅವರು? ನಾವು ನೋಡಿದ್ರೆ ಕಾಂಗ್ರೆಸ್ ಪಕ್ಷದ ಸದಸ್ಯರುಗಳಿದ್ದೀವಿ, MLA ಅವರಿಗೆ ನಮ್ಮ ಮೇಲೆ ಏನು ಇಷ್ಟೊಂದು ಸಡನ್ನಾಗಿ ಪ್ರೀತಿ ಅಂತ. ಇದರ ಹಿಂದಿನ ಮರ್ಮ ನಾವು ತಿಳ್ಕೊಂಡಾಗ ಅವರು ತಂತ್ರಗಾರಿಕೆ ಇದರಲ್ಲಿ ನಮ್ಗೆ ಏನಪ್ಪ ಗೊತ್ತಾಗ್ತಿದೆ ಅಂದರೆ, ನೆಕ್ಸ್ಟ್ ಚುನಾವಣೆ ಮುಂಬರುವ 1-2 ವರ್ಷದಲ್ಲಿ ಚುನಾವಣೆ ಆಗುತ್ತೆ. ಇದಕ್ಕೆ ಪೂರ್ವಕವಾಗಿ ಎಲ್ಲ